ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಮೂಕಿಹಾಳ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜನವರಿ 14ರಿಂದ 19 ಜನವರಿವರೆಗೆ ಮೂಕಿಹಾಳದಲ್ಲಿ ಹಜರತಾ ಅಲ್ಲಾವುದ್ದೀನ್ ಅನ್ಸಾರಿ ಉರ್ಸ್ ಕಾರ್ಯಕ್ರಮವಿದ್ದು ಸುತ್ತಮುತ್ತಲಿನ ಗ್ರಾಮಸ್ಥರು ಭಕ್ತಾದಿಗಳು ಭಾಗವಹಿಸಿ ಈ ವರ್ಷವೂ ಕೂಡ ಯಶಸ್ವಿಯಾಗಿ ಮಾಡಿಕೊಡ್ಬೇಕಂತ ವಿನಂತಿಸಿಕೊಳ್ಳಲಾಯಿತು. ಕಾರ್ಯಕ್ರಮದ ವಿವರಗಳು ದಿನಾಂಕ 14/1/2024 ರವಿವಾರದಂದು ದರ್ಗಾಕ್ಕೆ ಸುಣ್ಣ ಏರುವುದು, ದಿನಾಂಕ 15/1/2024 ಸೋಮವಾರದಂದು ರಾತ್ರಿ 11 ಗಂಟೆಗಿಂತ ಕುದುರೆ ಕುಣಿತದೊಂದಿಗೆ ಗಂಧ ಹೊರಟು ಮುಂಜಾನೆ 5 ಗಂಟೆಗೆ ದರ್ಗಾಕ್ಕೆ ತಲುಪುವುದು, ಭಕ್ತರಿಂದ ರಿವಾಯತ್ ಪದಗಳು ಜರುಗುವುದು. ದಿನಾಂಕ 16/1/2024 ಮಂಗಳವಾರ ಉರಸ ಬೆಳಿಗ್ಗೆ 11 ಗಂಟೆಗೆ 30ನೇ ವರ್ಷದ ಮಾನವ ಏಕತಾ ಶಾಂತಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 17/1/2024 ಬುಧವಾರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವಿಜಯಪುರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ತಾಳಿಕೋಟೆ ಇವರ ಆಶ್ರಯದಲ್ಲಿ ಚಿಂತನಾ ಗೋಷ್ಠಿಯನ್ನು ಏರ್ಪಡಿಸಲಾಗಿದೆ. ಮೂಕಿಹಾಳ್ ಹಾಗೂ ತಾಲೂಕು ಶಿಕ್ಷಣ ವಿದ್ಯಾಸಂಸ್ಥೆ ಇವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೆಳಗ್ಗೆ 10 ಗಂಟೆಗೆ ಜರುಗಲಿದೆ. ಈ ಸಂದರ್ಭದಲ್ಲಿ ಕಮಿಟಿಯ ಅಧ್ಯಕ್ಷರು ಕಾಶಿಮಾ ಪಾಟೀಲ್, ಜಂಗೀರಾ ಪಾಟೀಲ್ ಮುಕಾಶಿ, ಬಾಬು ಪಾಟೀಲ್ ಬಿರಾದರ, ಸೈಯದ್ ಪಾಟೀಲ್ ಬಿರಾದರ, ನದೀಂ ಕಡು, ಮಹಮ್ಮದ್ ಪಾಟೀಲ್ ಮಾಜಿ ಅಧ್ಯಕ್ಷರು, ಗ್ರಾಮಸ್ಥರು, ರಾಜು ಪಾಟೀಲ್ ಮಾಜಿ ಎಪಿಎಂಸಿ ಅಧ್ಯಕ್ಷರು, ಬಾಬು ಪಾಟೀಲ್ ನಿಂಗಣ್ಣ ಕುಂಬಾರ, ಸಿದ್ದಣ್ಣಗೌಡ ಇಬ್ರಾಹಿಂಪುರ್ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುತ್ತಾರೆ. ವರದಿ ರಮೇಶ್ ದಲ್ಲಾಲಿ, ನ್ಯೂಸ್ 26 ಕನ್ನಡ, ವಿಜಯಪುರ. ಈ ಮುಖ್ಯಾಳ ಗ್ರಾಮದಲ್ಲಿ ನಾಳೆ ಮಶಾಕ್ ಉರುಸು ಹಮ್ಮಿಕೊಳ್ಳಲಾಗುವುದು. ಏನಪ್ಪ ಅಂದರೆ ಇಲ್ಲಿ ವಿಶೇಷ ಮಾನವ ಏಕತಾ ಶಾಂತಿ ಸಮ್ಮೇಳನ. ಇದು ಒಂದು ಈ ಬಿಜಾಪುರ ಜಿಲ್ಲೆಯಲ್ಲಿ ಮುದ್ದೇಬಿಹಾಳ ತಾಲೂಕಿನ ಮುಖ್ಯಾಳ ಗ್ರಾಮದಲ್ಲಿ ನಡೀತಾ ಇರೋ ಕಾರ್ಯಕ್ರಮ. ಇದು ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮವಾಗಿದ್ದು, ಅದೇ ಥರ ಈ ಕಾರ್ಯಕ್ರಮಕ್ಕೆ ಮೊದಲನೇ ಪಾತ್ರ ಈ ಕಾಶಿಂ ಪಟೇಲ್ ಅಂತ ಮುಖ್ಯಾಳ ಗ್ರಾಮದ ಗೌಡರು ಮತ್ತು ಅವರಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು. ಅದೇ ಥರ ವಿಶೇಷವಾಗಿ ಏನು ಸಂದಲ ಕಾರ್ಯಕ್ರಮ ಇವತ್ತಿನ ದಿವಸ ಇದ್ದು ಇವತ್ತು ಕವಾಲಿ ಕಾರ್ಯಕ್ರಮ ಇರುತ್ತದೆ. ಅದೇ ಥರ ಏನು ಸುತ್ತಮುತ್ತ ಹಳ್ಳಿಯರು ಮತ್ತು ಮುದ್ದೇಬಿಹಾಳ ಮತ್ತು ತಾಳಿಕೋಟೆ ಪಟ್ಟಣದ ಎಲ್ಲ ಜನರು ಕೂಡ ಇಲ್ಲಿ ಪಾಲ್ಗೊಳ್ತಾರೆ. ಭಾಳ ಶಾಂತಿ ಸುವ್ಯವಸ್ಥೆಯಿಂದ ಭಾಳ ಇದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು. ಅದೇ ಥರ 16ನೇ ತಾರೀಕಿನ ದಿವಸ ವಿಶೇಷವಾಗಿ ನಮ್ಮ ಶಾಸಕರಾದಂಥ ಅಪ್ಪಾಜಿ ನಾಡಗೌಡರ ಅಧ್ಯಕ್ಷತೆಯಲ್ಲಿ ಮತ್ತು ಈ ಮುಖ್ಯಾಳ ಗ್ರಾಮದ ಕಾಶಿಂ ಪಟೇಲ್ ಅವರ ಈ ಜಾತ್ರಾ ಕಮಿಟಿಯ ಅಧ್ಯಕ್ಷತೆಯಲ್ಲಿ ಏನು ಬೆಂಗಳೂರಿನಿಂದ ಏನು ಬರ್ತಾ ಇದ್ದಾರೆ ಅತಿಥಿಗಳು, ಗಣ್ಯಮಾನರು, UT ಖಾದರ್ ಅವರು ಮತ್ತು ನಮ್ಮ ಕರ್ನಾಟಕ ರಾಜ್ಯ ವಿಧಾನಸಭಾ ಸ್ಪೀಕರ್ ಅವರು, ಅದೇ ಥರ ಮತ್ತು ನಮ್ಮ ಜಮೀರ್ ಅಹ್ಮದ್ ಅವರು ಮತ್ತು ಶರಣ ಸೂಫಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅದೇ ಥರ ಏನಿದೆ ಜವಾರಿ ಕಾಕಾ ಅಂತ ಏನು ನಂಬರ್ ನ್ಯೂಸ್ ಚಾನಲ್ ಇದ್ದಾರೆ, ಇವತ್ತು ಭಾಳ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಕರ್ನಾಟಕದ ಒಂದು ಜವಾರಿ ನ್ಯೂಸಲ್ಲಿ ಪ್ರಸಿದ್ಧ ಆದವರು, ಅವರು ಕೂಡ ಆಗಮಿಸ್ತಿದ್ದಾರೆ. ಸಾಹಿತಿಗಳು ಆಗಮಿಸ್ತಿದ್ದಾರೆ ಮತ್ತು ಅದೇ ಥರ ಮುದ್ದೇಬಿಹಾಳ ತಾಲೂಕಿನ ಎಲ್ಲ ಸಮಾಜದ ಗುರುಗಳು ಮತ್ತು ಮುಖಂಡರು ಎಲ್ಲರೂ ಈ ಕಾರ್ಯಕ್ರಮವನ್ನು, ಈ ಜಾತ್ರೆಯನ್ನು 5 ದಿವಸ ಸತತವಾಗಿ ನಿರಂತರವಾಗಿ ಸಾವಿರಾರು ಜನಸಂಖ್ಯೆಯಲ್ಲಿ ಅನ್ನದಾಸೋಹ ಮತ್ತು ಅದೇ ಥರ ಭಾಳ ಶಾಂತಿ ರೀತಿಯಿಂದ ಒಂದು ಇತಿಹಾಸಪೂರ್ಣವಾದಂಥ ಈ ಕಾರ್ಯಕ್ರಮ ಮುಖ್ಯಾಳ ಗ್ರಾಮದಲ್ಲಿ ನಡೀತಾ ಇದೆ. ಅದೇ ಥರ ಏನೇನು ನಾನು ವಿನಂತಿ ಮಾಡಿಕೊಳ್ಳೋದು, ನನ್ನ ಮುದ್ದೇಬಿಹಾಳ ತಾಲೂಕಿನ ಮತ್ತು ಬಿಜಾಪುರ ಜಿಲ್ಲೆಯ ಎಲ್ಲ ಈ ಭಕ್ತಾದಿಗಳು ಯಾರೇ ಇದ್ರೂ ಕೂಡ ಬಂದು ಈ ಕಾರ್ಯಕ್ರಮಕ್ಕೆ, ಈ ಜಾತ್ರೆಗೆ ಮತ್ತು ಈ ಮುಖ್ಯಾಳ ಊರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಹೆಸರು ಬಾಬಾ ಪಟೇಲ್ ಅಂತ. ಹಜರತ್ ಅಲ್ಲಾವುದ್ದೀನ್ ಅನ್ಸಾರಿ ಲಾಡ್ಲೆ ಮಶಾಕ್ ದರ್ಗಾದ ಜಾತ್ರೆ 30ನೇ ವರ್ಷದ ಮಾನವ ಏಕತಾ ಶಾಂತಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 14/1/2024ರಿಂದ 19/1/2024 ಹಾಗೂ ದನಗಳ ಜಾತ್ರೆಯನ್ನು ಏರ್ಪಡಿಸಲಾಗಿದೆ. ತಾವು ಎಲ್ಲ ಭಕ್ತಾದಿಗಳು ಬಂದು ಜಾತ್ರೆಗೆ ಸಹಕರಿಸಬೇಕಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ತಿಳ್ಕೊಳ್ಳುತ್ತೇವೆ. ತಮ್ಮ ಹೆಸರು? ನಾ KH ಪಾಟೀಲ್ ಮುಖ್ಯ.
ग्राम में हमारा जो है लाड़े मशाक उर्स होता है, वर्षों से वो होते जा रहा है और बहुत हिंदू मुसलमान सभी दिन सभी लोग आते हैं और जिले से भी आते हैं, बार बार से लोगों भी आते हैं, आगे जो है सूफी संत और जो है लीडर्स भी आते हैं और बहुत अच्छा जो है ये कार्यक्रम होता है, रात और दिन मिलकर चलता है। सभी लोगों की हमारी प्रार्थना है कि सभी लोग हाजिर रहें। सर नदीम करू ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.